ಮತ್ತೊಂದ್ ಮಾತು ಹೇಳ್ತೀನ ಚಿತ್ತ ಬಿಟ್ಟ ಕೇಳ್ರಿ ಅಣ್ಣ ಏನಂತ ಹೇಳ್ತೀರಿ ಬಾ ಏನಾತು ಆಗ 18 ಮಂದಿ ಕಳ್ಳರ್ ಟೋಳಿ ಇತ್ತು ಊರಾಗ ಏನ್ ಮಾಡ್ರ ಅವಾಗ ಆಗ ತಮ್ಮ ತಾವೇ ಮಾತಾಡ್ತಾರು ಯಾರು ಇಲ್ಲದಾಗ ಏನತಾರು ಗಂಟ ಬಾಯಿದ್ದ ಕಾಣತತಿ ಶರಣನ ಮನಿಯಾಗ ಏ ವಸ್ತುರು ಮಾತಾಡಿಕೊಂಡು ಖರೆ ಕಳ್ಳರಿದ್ದೀವಪ್ಪ ಈಗ ಗಾಡಿ ಹೊಡೆದ ತರುಣರಿ ಇಂದಿನ ರಾತ್ರಿಯಾಗ ಇಷ್ಟ ಮಾತಾಡಿಕೊಂಡ ಹೋಗಿ ಕುಂತು ಶರ್ಮ ದಡ್ಡ್ಯಾಗ ಇಷ್ಟ ಮಾತಾಡ್ಕೊಂಡ ಹೋಗಿ ಕುಂತು ಶರ್ಮ ದಡ್ಡ್ಯಾಗ ಏನ್ ಮಧ್ಯರಾತ್ರಿಯಲ್ಲಿ ಶರ್ಣ ಏನ್ ಮಾಡ್ದ ನಿದ್ದಿಗಣ್ಣ ಗೆದ್ದು ಕೂಂತುವ ಏನತಾರು ಆಗ ವಿಚಾರ ಮಾಡಿ ನೋಡತಾನು ತನ್ನ ಮನದಾಗ ಏನತ ಹೊಟ್ಟ ಕಾಣಿಸ್ತದ ಎಂದು ತಿಳಿದಾನ ಮನದಾಗ ಆಗ ಲಿಂಗ ಪೂಜಾಕ್ ಪತ್ರಿ ತರ್ಲಕ ನಡೆದಾನು ಹೊರಗ ಆ ಹಿತ್ತಲದಾಗ ಹಾದ ಹೋಗಿ ಕಳ್ಳರಂತೇಳಿ ಹೋಗಿ ನಿಂತ ಏನತಾನು ಏ ಯಾರ್ ತಮ್ಮ ಯಾಕ ನಿಂತಿರಿ ಇಂಥ ಬೈಲಾಗ ಏನು ಸಂಶಯ ಇಲ್ಲ ಹೇಳಿ ಬಿಡ್ರಿ ನಿಮ್ಮ ಮನದಾಗ ಏನು ಸಂಶಯ ಇಲ್ಲ ಹೇಳಿ ಬಿಡ್ರಿ ನಿಮ್ಮ ಮನದಾಗ ಏ ಎಷ್ಟು ಕೇಳಿ ಕಳ್ಳರ ತಾರ ಖರೆ ಕಳ್ಳರಿದ್ದೀವಿ ಅಪ್ಪ ಏನತಾರು ಈಗ ಸಮಯ ಸಾಧಿಸಿ ಬಂದು ಸಿಕ್ಕಿ ನಮ್ಮ ಕೈಯಾಗ ಏನತಾರ ಅವಾಗ ಈಗ ಬೆಳ್ಳಿ ಬಂಗಾರ ತಂದ ಕೊಡು ನಮ್ಮ ಕೈಯಾಗ ಜೋರ ಕುಣದಿದ್ರ ಹೊಡಿತೀವಿ ಬಿಡುದಿಲ್ಲೋ ನಿನಗ ಏ ಎಷ್ಟ ಕೇಳಿ ಶರಣವಾಗ ಆಣಿ ಮಾಡಿ ಹೇಳ್ತಾನುವ ಏನತ ಆಗ ವಚನ ಕೊಟ್ಟ ಹೋಗಿ ಬಿಟ್ರು ತಮ್ಮ ಮನಿಯಾಗ ಮುಂದ ಶರಣರ ಬುದ್ಧಿ ಹೇಳುವೇನ್ರಿ ಕೇಳ್ರಿ ನಿಮ್ಮಗ ಮುಂದ ಶರಣರ ಬುದ್ಧಿ ಹೇಳುವೇನು ಕೇಳ್ರಿ ನಿಮಗ ಮಡದಿನ ಯಬ್ಶನ ಲಘು ಮಾಡಿ ಮಡದಿನ ಯಬ್ಶನ ಲಘು ಮಾಡಿ ಕಳ್ಳರ ಗಾಡಿ ಬೀಡಿ ನಡೆದದ ಊರಾಗ ಬದುಕ ಓದ ಇಣುನು ದೊಡ್ಡ್ಯಾಗ ನಮ್ಮ ದೊಡ್ಡ್ಯಾಗ
ಬಾಲಿ ಎದ್ದ ಕುಂತಾಳ ಲಘು ಮಾಡಿ ಮನ್ಯಾಗ ಓಡ್ಯಾಡಿ ಏನ್ ಮಾಡ್ಯಾಳ ಗಂಟ ಗ್ವಾಳಿ ಮಾಡಿ ಕೊಟ್ಟಾಳ ಕೈಯಾಗ ಅವರ ಕೈಯಾಗ ಶರಣ ಕೈಯಾಗ ಕೊಟ್ಟಾಳ ಕೈಯಾಗ ಶರಣ ಕೈಯಾಗ ಓದಿಟ್ಟಾನ ಕಳ್ಳರ ತಲಿ ಮ್ಯಾಗ ಹೌದ ಅವನು ತಲಿ ಮ್ಯಾಗ ಕಳ್ಳರ ತಲೆ ಮ್ಯಾಲ ಅವರ ತಲೆ ಮ್ಯಾಲ ಕಳ್ಳರ ತಲೆ ಮ್ಯಾಲ ಕಳ್ಳರ ಹೀಗ್ಯಾಡಿ 4 ಮಂದಿ ಕೂಡಿಯ ಕಳ್ಳರ ಒಳೆ ಹೀಗ್ಯಾಡಿ 4 ಮಂದಿ ಕೂಡಿಯ ಏನತಾರು ಹೋಗೋಣಂತಾರ ಓಡಿ ಖುಷಿಯ ಮನದಾಗ ಅವರ ಮನದಾಗ ಖುಷಿಯ ಮನದಾಗ ಅವರ ಮನದಾಗ ಖುಷಿಯ ಮನದಾಗ ಕಣ್ಣು ಹೋಗಿ ಕುಂತ್ರೋ ಕ್ಷಣದಾಗ ಹೌದ ಅವರು ಕ್ಷಣದಾಗ ನಿದ್ರ ಕ್ಷಣದಾಗ ಅವರು ಕ್ಷಣದಾಗ ನಿದ್ರ ಕ್ಷಣದಾಗ ಅವಾಗ ಏನ್ ಮಾಡಿದ ತಮ್ಮ ಶರಣ ಏನ್ ಮಾಡ್ತಾರ ಶರಣರ ಅವಾಗ ಶರಣರ ಕಳ್ಳರಿಗೆ ಮಾತು ಕೊಟ್ಟು ವಚನ ಕೊಟ್ಟು ಮನ್ಯಾಗ ಹೋಗಿ ಮಡದಿಗೆ ಹೇಳ್ತಾನ ಏನಂತ ಹೇಳ್ತಾರಿ ಮಡದಿಗೆ ಏ ಊರಾಗ ಬಾಳ ಕಳ್ಳರ ಗಡಿಬಿಡಿ ನಡ್ದೈತಿ ಹಾ ಮನ್ಯಾಗ ಬದಕ್ಕೆಲ್ಲ ಗ್ವಾಳಿ ಮಾಡಿ ಗಂಟು ಕಟ್ಟಿ ಕೊಡು ಇದನ್ನ ದಡ್ಡಿಯಾಗಿಡುನು ದಡ್ಡಿ ಆಗಿಡುದೈತಿ ಅದಕ್ಕ ಗ್ವಾಳಿ ಮಾಡಿ ಕೊಡಂತ ಹೇಳಿ ಅವನು ಓಡ್ಯಾಡಿ ಅಕ್ಕಿನೂ ಓಡ್ಯಾಡಿ ಗಂಟು ಗ್ವಾಳಿ ಮಾಡಿ ಏನ್ ಮಾಡ್ರು ಅದನ್ನ ಒಂದು ಗಂಟು ಕಟ್ಟಿ ಓದ ಕಳ್ಳೂರ್ ತಲಿ ಮ್ಯಾಗ ಇಟ್ಟ ಅವಾಗ ಏನತ್ತಾರ ಇವ್ರ ಕಳ್ರ ಬಾಳ ಚಲೋ ಆತಂದ್ರ ಇವ್ರು 4 ಮಂದಿ ಕೂಡಿ ಓಡಿ ಹೋಗುನು ಏನ ಹಾ ಅತ್ತ ತಿಳ್ಕೊಂಡು ಏನ್ ಮಾಡ್ತಾರು ಇಟ್ಟು ಮಾತಾಡ್ತಿದ್ರು ಇನ್ನು ಓಡಿ ಹೋಗುದ್ರಾಗಿದ್ರು ಏನಾತ ಅವಾಗ ಪರಮಾತ್ಮ ಆಜ್ಞೆ ಕೊಡ್ಲಿಲ್ಲ ಅದಕ್ಕ ತಮ್ಮ ಕಣ್ಣು ಹೋಗಿಬಿಟ್ಟು ಅವರು ಯಾರು ಹಾದು ಕಣ್ಣ ಕಳ್ಳರು ಕಳ್ಳರು ಕಣ್ಣನ ಹಾದು ಕಣ್ಣು ಹಾದು ಕೈಕಾಲು ಹಾದು ಅವಾಗ ಏನತ್ತಾರ ಇವ್ರ ಕಳ್ರ ಕೂತ್ ಮಾತಾಡ್ತಾರ 4 ಮಂದಿ ಕೂಡಿ ಏನತ್ತಾರಿ ಅಲ್ಲ ಹೋಗಿ ಹೋಗಿ ಎಂತ ಶರಣನ ಮ್ಯಾಗ ನಾವು ಬೈಮಾನ್ತಾನ್ ಮಾಡಿದೆವು ಹೌದೌದು ಇಂಥವ್ರ ಮೇಲೆ ಮಾಡಿದೆವು ಹಾ ಕಣ್ಣು ಕಾಣುವಲು ಕೈಕಾಲು ಹೋಗಿಬಿಟ್ಟು ಗಂಟರೆ ನಮ್ಮ ಅತ್ತಿಲಿ ಐತಿ ಗಂಟರೆ ನಮ್ಮ ಕೈಯಾಗ ಐತಿ ತಂದು ಕೊಟ್ಟಾನ ಹಾ ಇನ್ನು ಹೊತ್ತು ಹೊಂಟ್ರ ನಾವು 4 ಮಂದಿ ಸರ್ಕಾರ ಸ್ವಾಧ್ಯಾನ ಆಗ್ತೀವಿ ಇನ್ನು ಹೆಂಗ ಮಾಡೋದು ಇನ್ನು ನಾವು ಹೆಂಗ ಮಾಡೋನು ಅಂತ ಹೇಳಿ ಮಾತಾಡ್ತಾರ ತಮ್ಮ ಅವಾಗ ಏನಾತ್ರ ಮುಂದ ಅವಾಗ ನಿಷ್ಪಟ್ಟಿದ್ದೆ ಶರಣ ಏನತ ನೀವು ಮಾತ ಶರಣ ವಿಚಾರ ಮಾಡಿ ನೋಡಿ ತನ್ನ ಜ್ಞಾನ ದೃಷ್ಟಿಯಿಂದ ತಿಳಿದು ನೋಡಿದ ಏನತಾನು ಹೋಗಿ ನೋಡ್ಗುಡ್ದ 4 ಮಂದಿ ಅಲ್ಲೇ ಕೂತಾರ ಗಂಟುನು ಅಲ್ಲೇ ಐತಿ ಹಾ ಯಾಕೆ ಹೋಗಿಲ್ರು ಅಂತ ಕೇಳ್ತಾನ ಶರಣ ಕೇಳ್ತಾನ ಕಳ್ರಿಗೆ ಯಾಕೆ ಹೋಗಿಲ್ ನೀವು ಇನ್ನ ಶರಣ ಬಸವೇಶ್ವರ ಕೇಳ್ತಾನ ತಮ್ಮ ಅವ್ರಿಗೆ ಅವಾಗ ಏನ್ ಹೇಳ್ತಾರ ಇವ್ರು ಕಳ್ರ ಎಲ್ಲಿ ಹೋಗುನು ಓ ದೇವ್ರ ನಿನ್ನ ಮ್ಯಾಗ ಇಂಥ ಬೈಮಾನ್ ತಾನ್ ಮಾಡಿದೀವಿ ಪರಮಾತ್ಮ ನಮ್ಮ ಕಣ್ಣು ಹೋಗಿಸ್ಬಿಟ್ಟ ಹೌದೌದು ಕೈಕಾಲು ಹೋಗಿಬಿಟ್ಟಾವ ನಮ್ಮ ಕೈಕಾಲು ಹೋಗಿಬಿಟ್ಟಾವ ನಾವ್ ಇನ್ನು ಎಲ್ಲಿ ಹೋಗುನು ಅಂದಾಗ ಅವಾಗ ಶರಣ ಏನ್ ಮಾಡಿದ ತನ್ನ ಜ್ಞಾನ ದೃಷ್ಟಿಯಿಂದ ನೋಡಿ ಏನ್ ಮಾಡಿದ ಶರಣ ಅವ್ರ ಕೈಕಾಲ ಮ್ಯಾಗ ಕಣ್ಣು ಮ್ಯಾಗ ಕೈ ಎಳೆದು ಬಿಟ್ಟ ಪರಮಾತ್ಮನ ನಾಮ ಸ್ಮರಣೆ ಮಾಡಿ ಕೈ ಎಳ್ದಾಗ ಏನಾತವ ಕಳ್ರಿಗೆ ಕಣ್ಣು ಬಂದು ಕೈಕಾಲು ಬಂದು ತಮ್ಮ ಅವಾಗ ಏನತಾರಿ ಅವಾಗ ತಮ್ಮ ಅವ್ರಂದ್ರು ಏನತಾರು ಇದು ಎಲ್ಲ ಬದುಕ ಭಾಗ್ಯನೂ ಬೇಡ ಮತ್ತ ಈ ಸಂಸಾರ ಬೇಡ ಶರಣನ ಮ್ಯಾಗ ಯಾಕೆ ಇಂತ ಬೈಮಾನ ಮಾಡಿದೀವ್ ನಾವ ಇಂಥ ಬೈಮಾನ ಮಾಡಿದೀವಿ ಅಂದ್ರೆ ನಮಗೇನು ಏನೂ ಅಲ್ಲ ಹಾ
ದಾಸೋಗದಾಗ ನಾವು ದುಡ್ಕೋತ್ ನಿಂತು ಬಿಡ್ತೀವಿ ಅಂತ ಹೇಳಿ ದಾಸೋಗದಾಗ ದುಡ್ಕೋತ್ ನಿಂತು ಬಿಟ್ರ ತಮ್ಮ ಕಳ್ಳರು ಹೋಗಿ ಹೌದಿಲ್ಲ? ಹೌದೌದ್ರಿ. ಆದ್ರ ಶರಣ ಮ್ಯಾಗ ನಾವು ಇಂಥವ್ರ ಭಯಮಾತಾನ ಮಾಡಿದೀವಂದ್ರ ಹೌದು ಹಿಂಗ ಆಗ್ತದ. ಹಿಂಗ ಆಗ್ತತಿ. ಮತ್ತ ಅದೇ ನನ್ನ ಶರಣ ಬಸವೇಶ್ವರ ಮಾಡಿರುವಂತ ಲೀಲಾ ಇದು ತಮ್ಮ. ಹೌದೌದ್ರಿ. ಈಗ ಸದ್ಯಕ್ಕಾದ್ರೂ ಇಲ್ಲೇ ಗುಲ್ಬರ್ಗ ಊರು ಒಳಗ ತಮ್ಮ ಏನಾಗ್ಯದ, ಸಾಕ್ಷಾತ್ ನಮ್ಮ ಅಂತ ಎಲ್ಲಾ ಮಂದಿ ಅಲ್ಲಿ ಬಾಗತಾರ. ಬಾಗ್ತಾರ್ಲೆ. ಹೌದಿಲ್ಲ? ಹೌದೌದು. ಅಂತ ಪವಾಡ ಮಾಡಿದಂತ ಪವಾಡ ಪುರುಷ ಅನ್ಸ್ಕೊಂಡು ಹೋಗ್ಯಾನ. ಹೌದೌದ್ರಲ್ಲ. ಹೌದಿಲ್ಲ? ಅವಾಗ ತಮ್ಮ ಕಂಕಿ ಹೋಗಿ ಅದ್ರಾಗ ಒಂದು ಕಾಲ ಇಲ್ಲ. ಕಂಕಿ ಒಂದಾನೊಂದು ದಿವಸ ಹೋಗಿ ಹೊಲದ ದಾಂಡ್ಯಾಗ ನಿಂತು ನೋಡಿದ. ಏನ್ ಮಾಡ್ಲಕತ್ತಿದ್ದು ಹಕ್ಕಿ ಅಲ್ಲ, ಕಾಳ ತಿಂತಿದ್ದು. ಹೌದೌದ್ರಿ. ತಿಂದ ಪಕ್ಷಿಗಳು ಒದರ್ಲಕತ್ತು. ಏನಾತ ಅವಾಗ? ಶರಣ ತಾನ ನಿಂತು ನೋಡಿ. ಏನತಾನ ಶರಣ? ಎಷ್ಟೋ ಜೀವರಾಶಿ ತ್ರಾಸ ಪಡ್ಲತ್ತೇವ್, ಯಾರಿಗ ಗುರ್ತಿಲ್ಲದ. ಯಾರಿಗೆ ಗೊತ್ತಿಲ್ಲ. ಕಾಳ ತಿಲ್ಲತ್ತೇವು, ನೀರಲ್ಲಿ ಕುಡಿತಾವು, ನೀರಿನ ಸಂಬಂಧ ತ್ರಾಸ ಪಡ್ಲತ್ತೇವ್ ಬಾಳ. ತ್ರಾಸ ಪಡ್ಲತ್ತಾವ ಹೇಳಿ ಶರಣ ಏನು ಮಾಡ್ತಾನ ಅವಾಗ? 4 ಹರಿವಿ ತುಂಬಿ ತಂದು 4 ಮೂಲಿಗೆ ಹೊಲದಾಗ ಏನ್ ಮಾಡಿದ? 4 ಹರಿವಿ ನಡೆಸಿಬಿಟ್ಟು 4 ಹರಿವಿ ತಮ್ಮ. ಹೌದೌದ. ಅಲ್ಲಿ ಕಾಳು ತಿನ್ನೋದು, ಇಲ್ಲಿ ನೀರು ಕುಡಿದು. ಹೌದೌದ್ರಿ. ಹಿಂಗ ಯಾರ ಕಡೆ ರೀ ಆಗು ಮಾತ ತಮ್ಮ? ಹಂಗ್ಯಾಂಗ ಆಗ್ತದ? ನಿಮ್ಮ ಮಾತ ಆಗ್ತದ. ನಾವ್ ಗಾಂವ್ ಕವನಿ ತೊಗೊಂಡಿರ್ತೀವಿ ಹಕ್ಕಿ ಕಾಯಿಲಾಕ. ಕವನಿ ತಮ್ಮ ಇನ್ನ ಆ ಪಕ್ಷಿನ ಬಂದಿರಂಗಿಲ್ಲ, ಖರೆ ನಾವು ಅಲ್ಲೇ ಮೆಟ್ಟ ಹಾಕ್ತಿವಿ ನಡು ಮಧ್ಯೆ. ಹೌದೌದ್ರಿ. ಹೌದಿಲ್ಲ? ಹೌದೌದ್ರಿ. ಆದ್ರ ಅಂತ ಪವಾಡ ಮಾಡಿದಂತ ಪವಾಡ ಪುರುಷರು ಅನ್ಸ್ಕೊಂಡಾರ ಜಗತ್ತದೊಳಗ. ಅನ್ಸ್ಕೊಂಡಾರ್ಲೆ. ಹೌದಿಲ್ಲ? ಹೌದೌದ್ರಿ. ಅವಾಗ ತಮ್ಮ ಶರಣ ಏನ್ ಮಾಡ್ತಾನ? ಕಳ್ಳರಿಗೆ ಏನ್ ಹೇಳ್ತಾನೋ? ಏನ್ ಹೇಳ್ತಾನೋ? ನಿಷ್ಪಟ್ಟಿ ಆದ ಶರಣ ಜ್ಞಾನ ದೃಷ್ಟಿಯಿಂದ ನೋಡಿಯ ಏನ್ ಮಾಡ್ದ? ಆಗ ಹೋಗರಿ ಅಂತ ಮಾರಿ ಮೇಲೆ ಕೈ ಎಳೆದಾರು. ಏನ್ ಮಾಡ್ತಾರ ಅವಾಗ? ಎಲ್ಲಿ ಹೋಗುಣು ಅಂತ ಎಲ್ಲರೂ ಬಂದ ಪಾದಕ ಬಿದ್ದಾರು. ಈಗ ನಮನ ಉದ್ಧಾರ ಮಾಡಬೇಕ್ರಿ ನೀವೇ ಸದ್ಗುರು. ಇಂದಿನವರೆಗೆ ಸಂಸಾರ ಬಂಧನ ನಮಗ ಬೇಕಾಗಿಲ್ಲ. ಏನ್ ಮಾಡೋಣ ಅಂದ್ರು? ಕೇಳ ಶನಿಗೆ ದಾಸೋಗದಲ್ಲಿ ದುಡುಕೋತ್ ನಿಂತಾರು. ಜೈ ಜೈನ ಪಾರ್ವತಿ ಹರ ಹರ ಅಂದಾರು. ಜೈ ಜೈನ ಪಾರ್ವತಿ ಹರ ಹರ ಅಂದರು. ಮತ್ತೊಂದ್ ಮಾತ ಹೇಳತ್ತೀನ ಚಿತ್ತ ಬಿಟ್ಟ ಕೇಳ್ರಿ ಅಣ್ಣ. ಮತ್ತೇನಾತು? ಆಗ ಮಾದೇವಿ ಅವರು ಆಗ ತಮ್ಮ ಬಸರು ಇದ್ದಾರು. ಏನಾತ ಅವಾಗ? ಪೂರ್ಣ 9 ಮಾಸ ತುಂಬಿಯ ಬಳಲುತ್ತಿದ್ದಾರು. ಏನಾತ ಅವಾಗ? ಅದೇ ಯಾಳೆಯಲ್ಲಿ ಜಂಗಮರು ಒಬ್ರು ಊಟಕ್ಕೆ ಬಂದಾರು. ಇಷ್ಟ ಕೇಳಿ ಶರಣವಾಗ ಮಡದಿಗೆ ಹೇಳ್ತಾನು. ಏನಂತ ಹೇಳ್ತಾನು? ಈಗ ಜಂಗಮರೊಬ್ರು ಊಟಕ್ಕೆ ಬಂದಾರು, ಕೊಡಿಯಳಂದಾರು. ಇಷ್ಟ ಕೇಳಿದ ಕೂಡಲೇ ಮಾದೇವರು ಸಿಟ್ಟಿಗೆ ಬಂದಾರು. ಏನ್ ಹೇಳಬೇಕ್ರಿ ನಿಮಗ? ಎಳುವುದಂತ
ಯಾವತ್ತೂ ಆಗುವುದಿಲ್ಲ. ಈಗ ಕಾಲ ಬಂದಂಗ ಬರ್ತಾರ ನೋಡ್ರಿ ಊಟ ಮಾಡವರು. ಏನತ್ತಾರ ಅವಾಗ? ಇಷ್ಟ ಕೇಳಿದ ಕೂಡಲೇ ಶರಣರಾಗ ಸಿಟ್ಟಿಗೆ ಬಂದಾರು. ನೀನು ಹಡಿಯುವುದು ಬ್ಯಾಡ ಅಂತ ಶ್ರಾಪ ಕೊಟ್ಟರು. ಏ 3 ವರ್ಷ ಮಾದೇವಿ ಅವರು ಹಡಿಲಾರ್ದೆ ಹಗ್ಗ ಕುಂತ್ರು. ನೋಡ್ ತಮ್ಮ, ಶರಣರ ಏನತ್ತಾರ ಅವಾಗ?